ಹಾಯ್ ಸ್ನೇಹಿತರೆ, ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನೆಲ್ನ ವಿಶೇಷ ವಿಡಿಯೋಗಳು ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ಯಾರೆಲ್ಲ ರೈತರು ಲಾಭವನ್ನ ಪಡಿತಾ ಇದ್ರು, ಈಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ 6,000 ರೂಪಾಯಿ ಬದಲಿಗೆ ಇನ್ ಮುಂದೆ 10,000 ರೂಪಾಯಿ ಏರಿಕೆ. ಹೌದು ಫ್ರೆಂಡ್ಸ್, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅವರ ಕಡೆಯಿಂದ ವರ್ಷಕ್ಕೆ 3 ಕಂತುಗಳ ಪ್ರಕಾರ 6,000 ರೂಪಾಯಿ ಆಗ್ತಾ ಇದ್ರು. ಈಗ 10,000 ರೂಪಾಯಿ ಏರಿಕೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 10,000 ರೂಪಾಯಿ ಏರಿಕೆ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಕೂಡ ರೈತರಾಗಿದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವರ್ಷಕ್ಕೆ 3 ಕಂತುಗಳ ಪ್ರಕಾರ 6,000 ರೂಪಾಯಿನ ಪಡಿತಾ ಇದ್ರೆ ಈ ವಿಡಿಯೋನ ನೀವು ಗಮನವಿಟ್ಟು ನೋಡಿ. ಕೇಂದ್ರ ಸರ್ಕಾರದ ಕಡೆಯಿಂದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 6,000 ರೂಪಾಯಿಯಿಂದ 10,000 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಮುಂದಿನ ತಿಂಗಳ 1ನೇ ತಾರೀಕರಂದು ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ರೈತರಿಗೆ ಒಂದು ಭರ್ಜರಿ ಕೊಡುಗೆಯನ್ನು ಕೊಡುತ್ತಾ ಇದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ವಾರ್ಷಿಕವಾಗಿ ಹಣಕಾಸು ನೆರವು ಅಂತೇಳಿ 6,000 ರೂಪಾಯಿನ ಕೊಡ್ತಾ ಇದ್ರು. ಈ ಒಂದು 6,000 ರೂಪಾಯಿಯಿಂದ 10,000 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಲಾಗ್ತಾ ಇದೆ. ಈ ಯೋಜನೆಯಡಿ ಹಣ ನೇರವಾಗಿ ರೈತರ ಖಾತೆಗೆ ಜಮಾ ಆಗುವುದರಿಂದ ಇದರಲ್ಲಿ ಪಾರದರ್ಶಕತೆ ಹೆಚ್ಚಿದೆ ಅಂತ ಹೇಳಬಹುದು. ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ 10,000 ರೂಪಾಯಿ ಹೆಚ್ಚಳ ಆದ್ರೆ ಕಂತುಗಳು ಮೊತ್ತ ಕೂಡ ಹೆಚ್ಚಾಗಬಹುದು ಅಥವಾ ಕಂತುಗಳ ಒಂದು ಸಂಖ್ಯೆ ಕೂಡ ಹೆಚ್ಚಾಗಬಹುದು. ಫ್ರೆಂಡ್ಸ್, ಸದ್ಯಕ್ಕೆ ಈ ಒಂದು ಅಪ್ಡೇಟ್ ಇತ್ತು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 6,000 ರೂಪಾಯಿಯಿಂದ 10,000 ರೂಪಾಯಿ ಏರಿಕೆ ಆಗುವ ಒಂದು ಸಾಧ್ಯತೆ ಇತ್ತು. ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಹಾಗೆ ನೀವು ಕೂಡ ಪಿಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡಿತಾ ಇದ್ರೆ ತಮ್ಮ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಕೆವೈಸಿ ಆಗಿದ್ದೇನೆ ಇಲ್ಲ ಅಂತ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಕೆವೈಸಿ ಆಗಿಲ್ಲ ಅಂದ್ರೆ OTP ಬೇಸ್ಡ್ ಕೆವೈಸಿ ಮಾಡ್ಕೋಬಹುದು ಅಥವಾ ನಿಮ್ಮ ಹತ್ತಿರದ CSC ಸೆಂಟರ್ಗಳಿಗೆ ಹೋಗಿ ಬಯೋಮೆಟ್ರಿಕ್ ಮೂಲಕ ನೀವು ಕೆವೈಸಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ವೇಳೆ ನೀವು ರೈತರಾಗಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನೇ ಪಡಿತಾ ಇಲ್ಲಪ್ಪ ಅಂತಂದ್ರೆ ತಾವು ಆನ್ಲೈನ್ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಬರುತ್ತೆ. ನ್ಯೂ ರಿಜಿಸ್ಟ್ರೇಷನ್ ಫಾರ್ಮ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನ ಕೂಡ ಪಡೆಯಬಹುದಾಗಿದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.